ಒಂದೇ ಕುಟುಂಬದ 4 ಸಾವನ್ನಪ್ಪಿರುವಂಥ ಘಟನೆ ಮೈಸೂರಿನಲ್ಲಿ ನಡೆದಿದೆ. ಮೈಸೂರಿನ ವಿಶ್ವೇಶ್ವರ ನಗರದಲ್ಲಿ ಈ ಘಟನೆ ನಡೆದಿದೆ. ಅದೇ ಒಂದು ಅಪಾರ್ಟ್ಮೆಂಟ್ ಬಳಿ ನಾನು ಇದ್ದೇನೆ. ನೀವು ನೋಡ್ತಾ ಇರ್ಬೋದು ಈ ಒಂದು ಅಪಾರ್ಟ್ಮೆಂಟ್ನ ಸಂಕಲ್ಪ ಅಪಾರ್ಟ್ಮೆಂಟ್ನಲ್ಲಿ ಏನು ಇಲ್ಲಿದ್ದಂತಹ ಒಟ್ಟು 4 ಸಾವನ್ನಪ್ಪಿದ್ದಾರೆ. ಇನ್ನು ಚೇತನ್ ಅಂತೇಳಿ 45 ವರ್ಷ, ಚೇತನ್ ಅವರ ಪತ್ನಿ 43 ವರ್ಷದ ರೂಪಾಲಿ, ಅದೇ ರೀತಿಯಾಗಿ ಅವರ ಮಗ 15 ವರ್ಷದ ಕುಶಾಲ್ ಮತ್ತು ಚೇತನ್ ಅವರ ತಾಯಿ 62 ವರ್ಷದ ಪ್ರಿಯಂ ವದ, ಈ 4 ಸಹ ಸಾವನ್ನಪ್ಪಿದ್ದಾರೆ. ನೀವು ಆ ಫೋಟೋ ಸಹ TV9ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ಅಂದರೆ ಇಲ್ಲಿ ಪ್ರಮುಖವಾಗಿ ಚೇತನ್ ಏನಿದ್ದಾರೆ ಈ ಒಂದು ಮನೆಯ ಮುಖ್ಯಸ್ಥ, ಆತನ ಒಂದು ಶವ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಉಳಿದಂತೆ ರೂಪಾಲಿ ಮತ್ತು ಕುಶಾಲ್ ಅವರ ಶವ ಅದೇ ಒಂದು ಮನೆಯ ಹಾಲ್ನಲ್ಲಿ ಸಿಕ್ಕಿದೆ. ಮತ್ತು ಇವರು 2 ಅಪಾರ್ಟ್ಮೆಂಟ್ ಅಂದರೆ ಈ ಫ್ಲ್ಯಾಟ್ಗಳನ್ನು ಇಲ್ಲಿ ಹೊಂದಿದ್ರು. ಅವರ ತಾಯಿ ಪಕ್ಕದಲ್ಲೇ ಇದ್ದಂತಹ ಆ ಒಂದು ಫ್ಲ್ಯಾಟ್ನಲ್ಲಿ ವಾಸವಾಗಿದ್ದರು. ಆ ಒಂದು ಫ್ಲ್ಯಾಟ್ನಲ್ಲಿ ಅವರ ಶವ ಪತ್ತೆಯಾಗಿದೆ. ಸೊ ಈಗ ಪ್ರಾಥಮಿಕ ತನಿಖೆಯ ಪ್ರಕಾರ ಅಂದರೆ ಸಾಲಗಾರರ ಕಾಟ ಇತ್ತು. ಹೀಗಾಗಿ ಅವರು ಈ ಒಂದು ಆತ ಏನು ಇದು ಚೇತನ್ ಇದ್ದಾನೆ ಆತ ಆ 3 ಸಹ ಒಂದು ವಿಷವನ್ನು ನೀಡಿ ನಂತರ ತಾನು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರ್ಬೋದು ಅನ್ನೋ ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್, DCPಗಳಾದಂಥ ಮುತ್ತುರಾಜ್ ಮತ್ತು ಜಾನ್ವಿ ಅವರು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ 10 ವರ್ಷಗಳಿಂದ ಅವರು ಈ ಒಂದು ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ದರು. ಒಂದೇ ಒಂದು ಇದರಲ್ಲಿ 2 ಫ್ಲ್ಯಾಟ್ಗಳು ಇದ್ವು. ಒಂದರಲ್ಲಿ ತಾಯಿ ವಾಸವಾಗಿದ್ದರು, ಮತ್ತೊಂದು ಫ್ಲ್ಯಾಟ್ನಲ್ಲಿ ಈ 3 ಸಹ ವಾಸವಾಗಿದ್ದರು. ಸೊ ಮೂಲತಃ ಕುವೆಂಪು ನಗರದಲ್ಲಿ ಆ ಒಂದು ರೂಪಾಲಿ ಅವರ ತಾಯಿ ವಾಸವಾಗಿದ್ದರೆ ಈ ಚೇತನ್ ಅವರು ಮೂಲತಃ ಹಾಸನದವರಾಗಿದ್ದರು. 10 ವರ್ಷಗಳಿಂದ ಇದೇ ಒಂದು ಅಪಾರ್ಟ್ಮೆಂಟ್ನಲ್ಲಿದ್ದರೂ ಒಂದು ಮಾಹಿತಿ ಸಹ ಲಭ್ಯವಾಗಿದೆ. ಆದರೆ ಈ ಒಂದು ಸಾವಿಗಿರ್ಬೋದು ಅಥವಾ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ರೆ ಅದಕ್ಕೆ ನಿಖರವಾದಂತಹ ಕಾರಣ ಇನ್ನೂ ಸಹ ತಿಳಿದು ಬಂದಿಲ್ಲ. ವಿದ್ಯಾರಣ್ಯಪುರಂ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಲಭ್ಯವಿರುವಂತಹ ಮಾಹಿತಿಯ ಪ್ರಕಾರ ಚೇತನ್ ಅವರು ಅವರ ಸಂಬಂಧಿಕರಿಗೆ ಒಂದು ವಾಯ್ಸ್ ನೋಟನ್ನು ಕಳಿಸಿದರು. ಅದರಲ್ಲಿ ನಾನು ಈ ರೀತಿಯಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತೇನೆ ಅನ್ನೋ ಒಂದು ನೋಟ್ ಅದಾಗಿತ್ತು. ಹೀಗಾಗಿ ಅನುಮಾನಗೊಂಡಂತಹ ಮನೆಯವರು ಅವರಿಗೆ ವಾಪಸ್ಸು ಕರೆ ಮಾಡಿದರೆ ಅವರು ಒಂದು ದೂರವಾಣಿ ಕರೆಯನ್ನು ಸ್ವೀಕರಿಸಿರಲಿಲ್ಲ. ತಕ್ಷಣ ಮೈಸೂರಿನ ವಿದ್ಯಾರಣ್ಯಪುರಂ ಪೊಲೀಸರಿಗೆ ಒಂದು ಮಾಹಿತಿಯನ್ನು ನೀಡಿದರು. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಇವರು ಈ ರೀತಿಯಾಗಿ ಸಾವನ್ನಪ್ಪಿರೋದು ಗೊತ್ತಾಗಿದೆ. ಸದ್ಯಕ್ಕೆ ಪ್ರಕರಣ ದಾಖಲಿಸಿಕೊಂಡಿರುವಂತಹ ವಿದ್ಯಾರಣ್ಯಪುರಂ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ತನಿಖೆಯ ನಂತರವಷ್ಟೇ ಈ ಒಂದು ಸಾವಿಗೆ ನಿಖರವಾದಂತಹ ಕಾರಣ ತಿಳಿದು ಬರಲಾಗಿದೆ. ಆದರೆ ಸದ್ಯಕ್ಕೆ ಲಭ್ಯವಿರುವಂತಹ ಮಾಹಿತಿ ಪ್ರಕಾರ ಅವರಿಗೆ ಸಾಲ ಇತ್ತು, ಈ ಕಾರಣಕ್ಕಾಗಿ ಈ ರೀತಿಯಾದಂಥ ಘಟನೆ ನಡೆದಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ.